ರಾತ್ರಿ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಮತ್ತು ಬೆಳಿಗ್ಗೆ ಮಕ್ಕಳಿಗೆ ಬಾಕ್ಸು, ಟಿಫನ್ನು, ಹಾಲು ಅಂತ ನಾನು ಟೀ ಮಾಡ್ಕೊಂಡಿರೋದು ಇದೆಲ್ಲ ಸೇರಿಬಿಟ್ಟು ಇಷ್ಟೊಂದು ಪಾತ್ರೆ ಆಗಿತ್ತು. ನಾನು ಒಂದೊಂದಾಗಿ ಪಾತ್ರೆನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ ಇಷ್ಟೊಂದು ಪಾತ್ರೆ, ಮತ್ತು ಅದಲ್ಲದೆ ಈ ಡಿಶ್ ಟ್ರೇ, ಬಾಸ್ಕೆಟು, ವೆಜಿಟೇಬಲ್ ಬಾಸ್ಕೆಟ್ ಅದು ಇದು ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಪಾತ್ರೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಸಿಂಕ್ ಅಕ್ಕಪಕ್ಕ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದೆಲ್ಲ ಡ್ರೈ ಮಾಡಿ ಪಾತ್ರೆನೂ ಡ್ರೈ ಮಾಡೋಕ್ಕೆ ಇಟ್ಬಿಟ್ಟೆ. ರಾತ್ರಿ ನಾನು ದೋಸೆಗೆ ಅಕ್ಕಿ ನೆನೆಸ್ಕೊಂಡಿದ್ದೆ, ಅದನ್ನು ರುಬ್ಕೊಂಡ್ಬಿಟ್ಟೆ. ಯೂಶ್ವಲಿ ನಾನು ಸ್ವಲ್ಪ ಅಕ್ಕಿ ನೆನೆಸ್ಕೊಂಡ್ಬಿಟ್ಟು ಅದನ್ನು ಹಿಟ್ಟು ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಅದಾದಮೇಲೆ ನಾನು ಕುಕ್ ಟಾಪನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹಾಲು ಉಕ್ಕಿ ಹೋಗಿಬಿಟ್ಟಿತ್ತು ಬೆಳಿಗ್ಗೆ ಅರ್ಜೆಂಟಲ್ಲಿ ಹಾಲು ಕಾಸುವಾಗ. ಮತ್ತು ಸಾಮಾನ್ಯವಾಗಿ ನಾನು ಡೈಲಿ ಒಂದು ಸತಿ ಆದರೂ ಈ ಥರ ಡೀಪ್ ಕ್ಲೀನ್ ಮಾಡಿಬಿಡ್ತೀನಿ. ಸ್ಪೆಷಲಿ ಕುಕ್ ಟಾಪನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ನೋಡಿ ಇವಾಗ ಒರೆಸ್ಕೊಂಡ್ಬಿಟ್ಟೆ, ತುಂಬ ನೀಟಾಗಿ ಕಾಣ್ತಿದೆ ಕಿಚನು. ಕ್ಲೀನಿಂಗ್ ಎಲ್ಲ ಆದಮೇಲೆ ಮನೆಯಲ್ಲಿ ಒಂದೇ ಒಂದು ಹಾಗಲಕಾಯಿ ಇತ್ತು, ಅದನ್ನು ತೆಳ್ಳಗೆ ಸ್ಲೈಸ್ ಮಾಡಿಬಿಟ್ಟು ಹಾಗಲಕಾಯಿ ಫ್ರೈ ಮಾಡಿದೆ. ವಾರದಿಂದ ತುಂಬಾ ಮಳೆ ಇತ್ತು. ಇವತ್ತು ಸ್ವಲ್ಪ ಮಳೆ ಕಮ್ಮಿಯಾಗಿ ಬಿಸಿಲು ಕಾಣಿಸ್ಕೊಂಡಿದ್ರಿಂದ ಬಟ್ಟೆ ಸ್ಟ್ಯಾಂಡ್ ಹೊರಗಡೆ ಇಟ್ಬಿಟ್ಟು ಬಟ್ಟೆ ಒಣಗಾಕ್ತೆ. ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು. ಯೂಟ್ಯೂಬಲ್ಲಿ ಒಂದು ಬಾದಾಮ್ ಪೂರಿ ಮಾಡೋ ವಿಡಿಯೋ ನೋಡಿದೆ. ಮನೆಯಲ್ಲಿ ಮೈದಾ ಹಿಟ್ಟು ಇರಲಿಲ್ಲ, ಅದಕ್ಕೇ ಗೋಧಿ ಹಿಟ್ಟು ಹಾಕಿಬಿಟ್ಟು ಬಾದಾಮ್ ಪೂರಿ ಮಾಡಿದ್ರಾಯ್ತು ಅಂತ ಸ್ವಲ್ಪ ಗೋಧಿ ಹಿಟ್ಟು ಕಲಿಸ್ಕೊಂಡೆ. ಇದೇ ಗೋಧಿ ಹಿಟ್ಟು ಸ್ವಲ್ಪ ಚಪಾತಿಗೂ ಆಗಿಬಿಡುತ್ತೆ ಅಂತ ಜಾಸ್ತಿನೇ ಕಲಿಸ್ಕೊಂಡ್ಬಿಟ್ಟೆ. ಒಂದು 4 ಚಪಾತಿ, ಒಂದು ಸ್ವಲ್ಪ ಬಾದಾಮ್ ಪೂರಿ ಎರಡಕ್ಕೂ ಆಗುತ್ತೆ ಅಂತ ಗೋಧಿ ಹಿಟ್ಟು. ಆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡೆ. ಗ್ಯಾಸ್ ಮೇಲೆ 1.5 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಅದನ್ನು ಕುದಿಯೋಕೆ ಬಿಟ್ಟೆ. ಅದು ಸ್ವಲ್ಪ ಕುದ್ಮೇಲೆ ಒಂದೇಳೆ ಪಾಕ ಬರೋ ಥರ ಹೀಟ್ ಮಾಡಿದೆ ಅಷ್ಟೇ. ಆಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಅದನ್ನ ಪಕ್ಕದಲ್ಲಿ ಮುಚ್ಚಿಟ್ಬಿಟ್ಟು ಒಂದು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಇಟ್ಟೆ. ಆಮೇಲೆ ನಾದ್ಕೊಂಡಿರೋ ಗೋಧಿ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡಿ ಅದನ್ನ ಲಟ್ಸ್ಕೊಂಡ್ಬಿಟ್ಟು ಅದನ್ನ ಫ್ರೈ ಮಾಡಿದೆ. ಇದು ಫ್ರೈ ಮಾಡಿದ ಬಾದಾಮ್ ಪುರಿನ ಶುಗರ್ ಸಿರಪ್ ಅಂದರೆ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ಬಿಟ್ಟೆ. ಆವಾಗ ಎಲ್ಲ ಬಾದಾಮ್ ಪುರಿನೂ ಇದೇ ಥರ ಮಾಡಿ ರೆಡಿ ಮಾಡಿಕೊಂಡೆ. ಇನ್ನೇನು ಎಲ್ಲ ಬಾದಾಮ್ ಪುರಿ ರೆಡಿ ಆಗೋಯ್ತು ಅನ್ನೋ ಅಷ್ಟೊತ್ತಿಗೆ ಮಕ್ಕಳು ಬಂದರು ಸ್ಕೂಲಿಂದ. ಮಕ್ಕಳಿಗೆ ಸ್ವಲ್ಪ ಬಿಸಿ ಬಿಸಿ ಚಪಾತಿ ಮತ್ತು ಕಾಳು ಪಲ್ಯ ಹಾಕ್ಕೊಟ್ಬಿಟ್ಟೆ. ಮಕ್ಕಳೆಲ್ಲ ಊಟ ಮಾಡಿ ಈವ್ನಿಂಗಲ್ಲಿ ಸ್ವಲ್ಪ ಟೀ ಕುಡಿದು ಟಿ ವಿ ನೋಡೋ ಅಷ್ಟರೊತ್ತಿಗೆ ರಾತ್ರಿ ಡಿನ್ನರ್ಗೇನು ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ರಾತ್ರಿ ಡಿನ್ನರ್ಗೆ ರೊಟ್ಟಿ, ಎಗ್ ಕರಿ ಮತ್ತು ಸ್ವಲ್ಪ ಸ್ಯಾಲೆಡ್ ಮಾಡಿ ಮುಗಿಸ್ಬಿಟ್ಟೆ. ಸೊ ಡಿನ್ನರ್ ರೆಡಿ. ಮತ್ತು ನಾಳೆ ಸಿಗೋಣ. ಇವತ್ತಿಗೆ ಬಾಯ್ ಬಾಯ್.